ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು JK ಟ್ಯೂಷನ್. ಇವತ್ತಿನ ವಿಡಿಯೋದಲ್ಲಿ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ಬಿಡಿಸೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ಮೊದಲನೇ ಪ್ರಶ್ನೆ ನೋಡೋದಾದರೆ, ಬೌದ್ಧ ಧರ್ಮವನ್ನು ಅಳವಡಿಸಿಕೊಳ್ಳಲು ಅಶೋಕನನ್ನು ಪ್ರಭಾವಿಸಿದ ಸನ್ಯಾಸಿ ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉಪಗುಪ್ತ. ಉಪಗುಪ್ತ ಒಬ್ಬ ಬೌದ್ಧ ಸನ್ಯಾಸಿಯಾಗಿದ್ದು ಅಶೋಕನ ಕಾಲದಲ್ಲಿ ಈತ ಜೀವಿಸಿದ್ದ. ಈತನನ್ನು ಮೊಗ್ಗಲಿ ಪುತ್ರ ತಿಸ್ಯ ಎಂಬ ಹೆಸರಿಂದ ಕರೆಯಲಾಗುತ್ತಿತ್ತು. ಈತ ಅಶೋಕನ ಕಾಲದಲ್ಲಿ ಪಾಟಲಿಪುತ್ರದ ಅಶೋಕಾರಾಮದಲ್ಲಿ ನಡೆದಂತಹ 3ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷನಾಗಿದ್ದ. ಈತನ ಸ್ಮರಣಾರ್ಥವಾಗಿ ಮಧುರಾಪಟ್ಟಣದಲ್ಲಿ ಒಂದು ಬೌದ್ಧ ಸ್ತೂಪವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಈ ಆಯ್ಕೆಯಲ್ಲಿ ಮೊದಲನೇ ಆಯ್ಕೆ ಭದ್ರಬಾಹು. ಭದ್ರಬಾಹು ಯಾರು ಅಂತ ನೋಡೋದಾದರೆ ಆಚಾರ್ಯ ಭದ್ರಬಾಹು. ದಿಗಂಬರ ಪಂಥದ ಪ್ರಕಾರ ಈತ ಕೊನೆಯ ಆಚಾರ್ಯ ಆಗಿದ್ದರು. ಅವರು ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕನಾದಂಥ ಚಂದ್ರಗುಪ್ತ ಮೌರ್ಯನ ಆಧ್ಯಾತ್ಮಿಕ ಗುರುಗಳಾಗಿದ್ದರು ಇವರು. ಇನ್ನು ಬ್ರಹ್ಮಗುಪ್ತ ಬಗ್ಗೆ ನೋಡೋದಾದರೆ ಬ್ರಹ್ಮಗುಪ್ತ ಬ್ರಹ್ಮ ಸಿದ್ಧಾಂತದ ಪ್ರತಿಪಾದಕರು, ಜೊತೆಗೆ ಒಬ್ಬ ಮಹಾಗಣಿತಜ್ಞ ಹಾಗೂ ಬೀಜಗಣಿತವನ್ನು ಜಗತ್ತಿಗೆ ಪರಿಚಯಿಸಿದವರು. ಕ್ರಿಸ್ತಶಕ 598 ಇವರ ಜನನದ ವರ್ಷ. ಜೊತೆಗೆ ಇವರು ಜಗತ್ತಿಗೆ ಶೂನ್ಯದ ಪರಿಕಲ್ಪನೆಯನ್ನು ಕೊಟ್ಟವರು. ಭಾಸ್ಕರಾಚಾರ್ಯರೇ ಇವರಿಗೆ ಬ್ರಹ್ಮಗುಪ್ತನನ್ನು ಗಣಕ ಚಕ್ರದ ಚೂಡಾಮಣಿ ಅಂತ ಒಂದು ಬಿರುದನ್ನು ಕೊಟ್ಟಿದ್ದಾರೆ.